ಮತ್ತೊಮ್ಮೆ ಕಣ್ಣುಬಿಟ್ಟ ವರುಣಾದೇವ ಜುಲೈ 26ರವರೆಗೆ ರಣಭೀಕರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮತ್ತೆ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಲಿದ್ದಾನೆ. ನೋಡಿ, ಮತ್ತೊಮ್ಮೆ ಈಗ ವರುಣಾದೇವ ಕಣ್ಣುಬಿಟ್ಟಿರುವಂಥದ್ದು. ಜುಲೈ 26ರವರೆಗೂ ಕೂಡ ರಣಭೀಕರ ಮಳೆಯಾಗುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ. ಮತ್ತೆ ರಾಜ್ಯಾದ್ಯಂತ ಅಬ್ಬರಿಸಲಿದ್ದಾನೆ ಮೇಘರಾಜ. ಮಳೆಗಾಗಿ ಜನ ಕಾಯ್ತಾ ಇದ್ರು. ರಾಜ್ಯದ ಹಲವೆಡೆ ಜುಲೈ 26ರವರೆಗೂ ಕೂಡ ವರುಣನ ಆರ್ಭಟ ಆಗಲಿದೆ. ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗ ಕೊಟ್ಟಿರುವಂಥದ್ದು. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಗಾಳಿ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ಯಾರು ಕೂಡ ನದಿ ತೀರಗಳಿಗೆ ತೆರಳದಂತೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಮೀನುಗಾರಿಕೆಗೆ ತೆರಳದಂತೆ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ನದಿ ತೀರಕ್ಕೆ ತೆರಳಬಾರದು, ಮೀನುಗಾರಿಕೆಗೆ ಹೋಗಬಾರದು ಅಂತ. ಯಾವ ಜಿಲ್ಲೆಗಳಲ್ಲಿ ರಣಭೀಕರ ಮಳೆ ಆಗುತ್ತೆ ಅಂತ ಗೊತ್ತಾ? ನೋಡಿ, ಮತ್ತೊಮ್ಮೆ ಈಗ ವರುಣಾದೇವ ಕಣ್ಬಿಟ್ಟಿರುವಂಥದ್ದು. ರಾಜ್ಯಾದ್ಯಂತ ಜುಲೈ 26ರವರೆಗೂ ಕೂಡ ರಣಭೀಕರ ಮಳೆಯಾಗಲಿದೆ. ಇನ್ನು ಎಲ್ಲೆಲ್ಲಿ ರಣಭೀಕರ ಮಳೆ ಅಂತ ನೋಡೋದಾದ್ರೆ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೂಡ ಮಳೆಯಾಗಲಿದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಮಲೆನಾಡು ಭಾಗದಲ್ಲೂ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಮಳೆಯಾಗಲಿದೆ. ರಣಭೀಕರ ಮಳೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ ಹಾಗೂ ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆಯಾಗಲಿದೆ. ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ತುಮಕೂರು ಇಲ್ಲೆಲ್ಲವೂ ಕೂಡ ಮಳೆಯಾಗಲಿದೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗಲಿದೆ. ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸಲಿದ್ದಾನೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೂಡ ಮಳೆಯಾಗಲಿರುವಂಥದ್ದು. ಎಲ್ಲೆಲ್ಲಿ ರಣಭೀಕರ ಮಳೆ ಅಂತ ನೋಡೋದಾದ್ರೆ, ಇನ್ನು 30ರಿಂದ 40 ಕಿಲೋಮೀಟರ್ ಗಂಟೆಗೆ ಜೋರು ಗಾಳಿ ಬೀಸುತ್ತೆ. ಮಲೆನಾಡು ಭಾಗದಲ್ಲಿ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಮಳೆಯಾಗಲಿರುವಂಥದ್ದು. ಉತ್ತರ ಕನ್ನಡದಲ್ಲೂ ಕೂಡ ಮಳೆಯಾಗಲಿದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ಜೊತೆಗೆ ಯಾರೂ ಕೂಡ ನದಿ ತೀರಗಳಿಗೆ ತೆರಳಬಾರದು, ಎಚ್ಚರಿಕೆಯಿಂದ ಇರಬೇಕು. ಮೀನುಗಾರಿಕೆಗೆ ಹೋಗಬಾರದು. ಸಾರ್ವಜನಿಕರು ಯಾಕಂದರೆ ವಿಪರೀತ ಗಾಳಿ ಬೀಸೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಸೂಚನೆಯನ್ನ ನೀಡಿರುವಂಥದ್ದು, ಎಚ್ಚರಿಕೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಜುಲೈ 26ರವರೆಗೂ ಕೂಡ ರಣಭೀಕರ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಬಗ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು. ಅಂದರೆ ಮತ್ತೊಮ್ಮೆ ಈಗ ವರುಣಾದೇವ ಕಂಡುಬಿಟ್ಟಿರುವಂಥದ್ದು. ನೋಡಿ, ನೀರಿನ ಅಭಾವ ಉಂಟಾಗ್ತಾ ಇತ್ತು, ಸರಿಯಾದಂಥ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ ಅಂತ ರೈತರು ಆಕಾಶದತ್ತ ಮುಖ ಮಾಡಿ ಕಾದುಕೊಳ್ತಿದ್ರು. ಇದೀಗ ಜುಲೈ 26ರವರೆಗೂ ಕೂಡ ಮಳೆಯಾಗಲಿದೆ. ಇವಿಷ್ಟಿವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ಯಶ್ವನಿಯ ಓಟದಲ್ಲಿ.